ಆದಿತ್ಯ ಸರ್ಗೆ ಮತ್ತು ರಂಜಿನಿ ಮೇಡಮ್ಗೆ ಮತ್ತು ನಮ್ಮ ಪಿನ್ಯ ಕೈಗಾರಿಕಾ ಸಂಘದ ಅಧ್ಯಕ್ಷರಾದಂಥ ಆರಿಫ್ ಅವ್ರಿಗೆ ಮತ್ತು ನಮ್ಮ ಕಾಶಿಯದ ಅಧ್ಯಕ್ಷರಾದಂಥ ಮಾಜಿ ಅಧ್ಯಕ್ಷರಾದಂಥ ಅಸಪ್ಪ ಸರ್ ಅವ್ರಿಗೆ ಮತ್ತು ನಮ್ಮ ಸತ್ಯನಾರಾಯಣ್ ಸರು ಮತ್ತು ನಮ್ಮ ಮಲ್ಲೇಶ್ ಗೌಡ್ರು ಸರ್ ಕಾಶಿಯ ಖಜಾಂಚಿ ಕೂಡ ಇದೆಲ್ಲಕ್ಕಿಂತ ಹೆಚ್ಚಾಗಿ ನನಗೆ ಸಹಕಾರ ಕೊಟ್ಟಂಥ ನಮ್ಮ ಪ್ರಸನ್ನ ಸರ್ ಅವರು ಮತ್ತು ನಮ್ಮ ವೆಂಕಟೇಶನವರು ಹಾಗೆ ನಮ್ಮ ಜಿಮ್ಖಾನದ ಸೆಕ್ರೆಟರಿ ಆದಂಥ ತಿಮ್ಮೇಗೌಡರು ಕೂಡ ಬಂದಿದ್ದಾರೆ, ಅವ್ರಿಗೂ ಕೂಡ ಧನ್ಯವಾದ ತಿಳಿಸ್ತೀನಿ. ಇದೆಲ್ಲಕ್ಕಿಂತ ಹೆಚ್ಚಾಗಿ ನಮಗೆ ನಮ್ಮ ಡೈರೆಕ್ಟರ್ ಆದಂಥ ಕಿಶೋರ್ ಮೇಘನ ಮನೆಯವರು ಅವ್ರಿಗಂತೂ ನಾನು ತುಂಬ ಹೃದಯದಿಂದ ಅವ್ರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಯಾಕೆಂದರೆ ಈ ಒಂದು ಚಿತ್ರ ಅಲ್ಟಿಮೇಟ್ ಈ ರೀತಿ ಬರುತ್ತೆ ಅಂತ ಕೂಡ ನಾವು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಆ ರೀತಿ ಅವರು ಚಿತ್ರವನ್ನು ತಂದಿದ್ದಾರೆ ಇಲ್ಲಿವರೆಗೂ ಕೂಡ. ಅವ್ರಿಗೆ ತುಂಬ ಹೃದಯದ ಮತ್ತು ನಮ್ಮ ಎಲ್ಲ ಪ್ರೊಡ್ಯೂಸರ್ ಕಡೆಯಿಂದ ಅವ್ರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಬಟ್ ನಾವು ಬಂದಂಥ ಜರ್ನಿ ಸಾಕಷ್ಟು ಒಂದು ಹಳ್ಳಿಗಾಡಿನಿಂದ ಬಂದು ನಾವೆಲ್ಲ ಊರುಗಳು ಕುಣಿಗಲ್ ತಾಲೂಕು ಬಾಗೇನಹಳ್ಳಿ ಗ್ರಾಮದಿಂದ ಬಂದು ನಾವು ಒಂದು ಬೆಂಗಳೂರಿಗೆ ಒಂದು ಕೆಲಸಕ್ಕೆ ಅಂತ ಬಂದಂಥವ್ರು. ಅದೇ ರೀತಿ ನಾವು ಬಂದು ಒಂದು ಕೈಗಾರಿಕೆಯನ್ನು ಕೂಡ ನಾವು ಸ್ಥಾಪನೆ ಮಾಡಿ ಸುಮಾರು 15 ವರ್ಷದಿಂದ ಕೈಗಾರಿಕೆನ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಅದೇ ರೀತಿ ಎಲ್ಲೋ ಒಂದು ಕಡೆ ಬೇರೆ ಒಂದು ರೀತಿ ನಾವು ಒಂದು ವರ್ಕ್ ಬೇರೆ ರೀತಿ ಅಂದರೆ ಬೇರೆ ಒಂದು ಸಾಧನೆ ಮಾಡಬೇಕು ಅನ್ನೋದು ನಮಗೆ ಒಂದು ಮನಸ್ಸಲ್ಲಿ ಬರ್ತಾನೆ ಇತ್ತು ಯಾವಾಗಲೂ. ಅದೇ ರೀತಿ ಕೂಡ ನಾವು ಬೇರೆ ಒಂದು ರಾಜಕೀಯ ರೀತಿಯಲ್ಲಿ ಹೋದೋ. ಅದಾದ ನಂತರ ಒಂದೂವರೆ ವರ್ಷದ ಹಿಂದೆಗಡೆ ಈ ನಮ್ಮ ಡೈರೆಕ್ಟ್ ಆದಂಥ ಕಿಶೋರ್ ಸಾರು ನಮಗೆ ಸಿಕ್ಕಿದ್ರು. ಬಟ್ ಅಂದರೆ ಅವರು ಈ ಸಿನಿಮಾ ಮಾಡಬೇಕು ನನಗೆ ಯಾರೋ ಪಿನ್ಯ ಕೈಗಾರಿಕಾ ಸಂಘದಲ್ಲಿ ನಿಮ್ಮ ನಂಬರ್ ಕೊಟ್ಟಿದ್ದಾರೆ, ನೀವು ಸರ್ ನೀವೊಂದು ಪ್ರೊಡ್ಯೂಸರ್ ಮಾಡಿ ನಿಮ್ಮ ಬಗ್ಗೆ ಹೇಳಿದ್ದಾರೆ ಅಂತಂದರು. ಅಯ್ಯೋ ಇದೆಲ್ಲ ನಮಗೆ ಟೆನ್ಷನ್ ಅಲ್ಲಪ್ಪ, ಇರೋ ಈ ಕೈಗಾರಿಕೆ ನಡೆಸಿದ್ರೆ ಸಾಕಾಗಿದೆ, ಈ ಫಿಲಿಮ್ ಇಂಡಸ್ಟ್ರಿ ನಮ್ಗೆ ಹಾಕಬೇಕು ಅಂತ ನಾವು ಆ ರೀತಿ ಆಯಿತು ಸರ್ ನೋಡೋಣ ಅಂತ ಸುಮ್ಮನೆ ಇದ್ದು. ಸುಮಾರು ಒಂದು 2-3 ತಿಂಗಳು ಸತತವಾಗಿ ಅವ್ರು ಬಿಡಲೇ ಇಲ್ಲ ನಮ್ಮನ್ನ, ಕಂಟಿನ್ಯೂಸ್ ಫೋನ್ ಮಾಡ್ತಾನೇ ಇದ್ರು. ಸರ್ ಇದೊಂದು ಪಿಕ್ಚರ್ ನಂದೊಂದು ಸ್ಟೋರಿ ಕೇಳಿ ಅಂತ. ಅಯ್ಯೋ ಸರ್ ನಾವು ಸ್ಟೋರಿ ಕೇಳಿದ್ದೀವಿ, ಆಯಿತು ನೋಡೋಣ ಸರ್ ಅಂತ. ಯಾಕೆಂದರೆ 3 ವರ್ಷದಿಂದ ಇದೇ ಥರ ಒಂದು ಸ್ಟೋರಿ ಒಬ್ಬರು ಹೇಳಿದರು. ಅಯ್ಯೋ ಈ ಫಿಲಿಮ್ ಬೇಡಪ್ಪ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟು. ಬಟ್ ಇವ್ರು ಬಿಡಲೇ ಇಲ್ಲ. ಒಂದು ದಿನ ಮಳೆ ಬರ್ತಾಯಿತ್ತು, ಸರ್ ಆಯ್ತು ಬಂದ್ಬಿಡಿ ಮಾಡೋಣ ಅಂತ ನಾನು ಹೇಳಿದೆ, ನೋಡೋಣ ಅಂತ. ಬಟ್ ಅವರು ಆ ಮಳೆ ಕೂಡ ನೆನ್ಕಂಡೆ ಬಂದ್ಬಿಟ್ರು ಸಮಯದಲ್ಲಿ. ಇರೋ 10 ನಿಮಿಷದಲ್ಲಿ ಬರ್ಬೇಕು ಸರ್ ನೆಲ್ಲೋ, ಯಾಕೆಂದ್ರೆ ನಾನು ತಪ್ಪಿಸ್ಕೋಬೇಕಾಗಿತ್ತು ಇವರಿಂದ. ಬರಲಿಲ್ಲ ರಸ್ತೆ ನೀವು ಬರಲಿಲ್ಲ, ಅದಕ್ಕೆ ನಾವು ಹೊರಟದ್ದು ಹೇಳೋಣ ಅಂತ. ಬಟ್ ಇವ್ರು ಏನು ಮಾಡಿದ್ರು 10 ನಿಮಿಷದಲ್ಲಿ ಆಲ್ರೆಡಿ ಮಳೆ ನೆನ್ಕೊಂಡು ಬಂದೇ ಬಿಟ್ರು ನಮ್ಮ ಕಂಪ್ನಿ ಹತ್ರ. ಸರಿ ಆಯಿತು ಸರ್ ಓಕೆ, ನಮ್ಮ ಎಲ್ಲ ಪ್ರೊಡ್ಯೂಸರ್ ನಮ್ಮ ಸ್ನೇಹಿತರೆಲ್ಲ ಮಾತಾಡ್ತೀವಿ ಬನ್ನಿ ಅಂತ ಅಂದ್ಬಿಟ್ಟು ಬಂದರು. ಅವಾಗೆಲ್ಲ ಕೂತ್ಕೊಂಡು ಒಂದು ಕಾಫಿ ಕುಡಿದು ಒಂದು ಹೋಟ್ಲಲ್ಲಿ ಅವಾಗ ಮಾತಾಡ್ದು. ಬಟ್ ಅವರು ಕತೆ ಹೇಳಲಿಲ್ಲ. ಈ ಕತೆ ಹೇಳೋದಕ್ಕಿಂತ ನಾನೊಂದು ಪಿಕ್ಚರೇ ತೋರಿಸ್ತೀನಿ ಅಂತ ಅಂದರು. ಇವ್ರೇನಿಂದ ಪಿಕ್ಚರ್ ತೋರಿಸ್ತಾರಪ್ಪ, ಎಲ್ಲ ಸ್ಟೋರಿನೇ ಹೇಳೋದಲ್ವ ಅಂತ. ಕೊನೆಗೆ ಅವರು ಅನಿಮೇಷನ್ ಮಾಡ್ತಿದ್ರು. ಆಗ ನಾನು ಸರಿ ಆಯಿತು ಅಂದ್ಬಿಟ್ಟು ಕರ್ಕೊಂಡು ಹೋದ ತೋರಿಸಿದ್ರು ಲ್ಯಾಪ್ಟಾಪಲ್ಲಿ, ಬನ್ನಿ ಅಂತ ಅಂದ್ಬಿಟ್ಟು ನಮ್ಮ ಸ್ನೇಹಿತರ ಮನೆಗೆ ಹೋಗಿ ಒಂದು TV ಒಳಗಡೆ ನೋಡ್ದು. ಬಟ್ ಎಕ್ಸಲೆಂಟ್, ಅದ್ಭುತವಾಗಿತ್ತು. ಈ ಥರದೊಂದು ಚಿತ್ರ ನಮಗೆ ಬೇಕಾಗಿದೆ, ಈ ಸಮಾಜಕ್ಕೆ ನಾವು ಕೊಡಬೇಕು. ಯಾಕೆಂದರೆ ಇತ್ತೀಚೆಗೆ ಸಿನಿಮಾಗಳು ನಾವು ಕೂಡ ನೋಡ್ತಾ ಇದ್ದೀವಿ, ಯಾವ ರೀತಿಯಿಂದ ಬರ್ತಾ ಇದೆ ಅಂತ ಗೊತ್ತು. ಬಟ್ ಈ ರೀತಿ ಸಿನಿಮಾ ನಾವೆಷ್ಟೋ ರಾಜ್ಕುಮಾರ್ ಕಾಲದಲ್ಲಿ ನಾವು ನೋಡಿದಂಥವ್ರು. ಬಟ್ ಇಂಥದ್ದೊಂದು ಸಿನಿಮಾ ಬಂದರೆ ಸಮಾಜಕ್ಕೆ ಏನೋ ಒಂದು ಒಳ್ಳೆಯ ಸಂದೇಶ ಹೋಗುತ್ತೆ, ಈ ಸಿನಿಮಾ ಬೇಕಾಗಿದೆ ಅಂತ ನಮ್ಗೆ ಯಾವಾಗ ಅನ್ನಿಸ್ತು. ಸರಿ ಆಯಿತು ಓಕೆ ಮಾಡೋಣ ಅಂತ ಎಲ್ಲರೂ ಡಿಸೈಡ್ ಮಾಡ್ದು. ಬಟ್ ಮಾಡ್ಬೇಕಾದ್ರೆ ಎಲ್ಲರೂ, ಏಕೆಂದರೆ ಕೈಗಾರಿಕೆಗಳು ಅಂದರೆ ನಿಮ್ಗೆ ಗೊತ್ತೇ ಇದೆ, ಏನೋ ಅಲ್ಪ ಸ್ವಲ್ಪ ನಾವೊಂದು ಇಟ್ಕೊಂಡಿರ್ತೀವಿ. ಬಟ್ ಆ ರೀತಿ ನಾವು ಹೊರಟಾಗ ಸರಿ ಆಯಿತು ಒಂದು ಸ್ವಲ್ಪ ಹಾಕಿ ಮಾಡೋಣ, ಇಷ್ಟು ಆಗುತ್ತೆ ಬಜೆಟ್ ಅಂತ ಯಾವುದೋ ಒಂದು ಬಜೆಟ್ ಹೇಳಿದ್ರು. ಆ ಬಜೆಟ್ಗೆ ಹೋದ, ಆ ಬಜೆಟಿಂದ ಇವತ್ತು 3 ಪಟ್ಟು ಹೆಚ್ಚಾಗಿ ಹೊಂಟೋಗಿದ್ದೀವಿ. ನಿಜವಾಗ್ಲೂ ಅಲ್ಟಿಮೇಟ್ಲಿ ಚಿತ್ರ, ಏಕೆಂದರೆ ಎಲ್ಲರೂ ಕೂಡ ನೀವು ಸಹಕಾರ ಕೊಡಬೇಕು ನಮ್ಮ ಚಿತ್ರವನ್ನು ನೋಡಿ. ಯಾಕೆಂದರೆ ಒಂದೊಂದು ಜರ್ನಿ ಬಂದಿದ್ದೀವಲ್ಲ, ಅದೊಂದು ತುಂಬ ಕಷ್ಟಕರವಾದದ್ದು. ಅದರಲ್ಲೂ ನಮ್ಮ ಆದಿತ್ಯ ಸರ್ ಹೀರೋರು ನಮಗೆ ಎಷ್ಟು ಸಹಕಾರ ಕೊಟ್ಟು ಅಂದರೆ, ನಾವು ಯಾವಾಗಲೇ ಫೋನ್ ಮಾಡಿ ಸರ್ ಈ ಥರ ಇದೆ, ನಾವು ಇಂದೊಂದು ಡೇಟ್ ಹಾಕಿದ್ದೀವಿ ಅಂದರೆ ಸಾಕು, ಆಯ್ತು ಬರ್ತೀವಿ 100% ನೀವು ಈ ಡೇಟಿಗೆ ಫಿಕ್ಸ್ ಮಾಡ್ಕೊಳ್ಳಿ ಅಂತ ಅವ್ರು ಡೇಟ್ ಕೊಡ್ತಾಯಿದ್ರು. ರಿಯಲಿ ಆ್ಯಟ್ಸ್ ಅವ್ರಿಗೆ. ಯಾಕೆಂದರೆ ನಾವು ಕೆಲವು ಚಿತ್ರಗಳನ್ನ ಕೇಳಿದ್ದೀವಿ, ನಾವು ಈ ಸಿನಿಮಾ ಇಂಡಸ್ಟ್ರಿಗೆ ಬಂದಾಗ ಈಗಲೇ ಗೊತ್ತಾಗಿದ್ದು ಎಷ್ಟೋ ಸಿನಿಮಾಗಳು ನಿಂತಿರ್ತವೆ. ಬಟ್ ಅವರಂತೂ ನಮಗೆ ಎಕ್ಸಲೆಂಟ್, ನನಗೆ ಅಷ್ಟು ಸಪೋರ್ಟನ್ನು ಕೊಟ್ಟಿದ್ದಕ್ಕೆ ಅವ್ರಿಗೆ ನಾವು ಚಿರಋಣಿಯಾಗಿರ್ತೀವಿ. ಮತ್ತು ಅದೇ ರೀತಿ ಕೂಡ ನಮ್ಮ ರಂಜಿನಿ ಮೇಡಮ್, ಯಾಕೆಂದರೆ ಹೀರೋಯಿನ್ನ ನಾವು ಯಾರನ್ನು ಮಾಡೋದು ಅಂತ ಹೊಂಟಾಗ ಸರಿ ಅಂತ ಬೇರೆ ಈ ರೀತಿ ಹೆಸರುಗಳು ಬಂದು. ಬಟ್ ಅವಾಗ ನಮ್ಮ ರಂಜಿನಿ ಮೇಡಮ್ ಮಾಡಬೇಕು, ಯಾಕೆಂದರೆ ಅವ್ರು ಪುಟ್ಟಗೌರಿ
ಧಾರಾವಾಹಿ ಕೂಡ ಮಾಡಿದರು ಮತ್ತು ಕನ್ನಡ ಟಿ ಮಾಡಿದರು. ಅವ್ರಿಗೆ ಕೂಡ ಒಂದು ಹೆಸರಿದೆ ಅಂತ ಹೇಳಿ ಅವಾಗ ಅವ್ರನ್ನ ಸೆಲೆಕ್ಟ್ ಮಾಡಿ ನಾವು ಡೈರೆಕ್ಟರ್ ಕೂತ್ಕೊಂಡು ಸೆಲೆಕ್ಟ್ ಮಾಡಿ ನಮ್ಮ ಡೈರೆಕ್ಟ್ರಿಗೆ ಒಂದು ಅವರೇ ಅವ್ರನ್ನ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಅವಾಗ ಹೋಗಿ ನಾವು ಕೂತ್ಕೊಂಡು ಜಸ್ಟ್ ಯಾವುದೋ ಒಂದು ಕಾಫಿ ಡೇಗೆ ಹೋಗಿ ಜಸ್ಟ್ ಮಾತಾಡಿ ಅವ್ರನ್ನ ಒಪ್ಪಿಸ್ಬಿಟ್ಟು ಬಂದು ರಿಯಲಿ ಎಕ್ಸೆಪ್ಟ್ ಮೇಡಮ್. ಯಾಕೆಂದರೆ ನೀವು ಕೂಡ ನಮಗೆ ಒಂದು ದಿವಸನೂ ಕೂಡ ಇಲ್ಲ ಅಂತ ಹೇಳಿಲ್ಲ. ಪ್ರತಿ ಒಂದು ಹೆಜ್ಜೆಲ್ಲೂ ಕೂಡ ನಿಮ್ಮ ಸಹಕಾರ ನಮಗೆ ಅತುಲ್ಯವಾಗಿದೆ. ನಾವು ಕೂಡ ನಿಮಗೆ ಧನ್ಯವಾದ ತಿಳಿಸ್ತಾ ಇದ್ದೀವಿ. ಅದೇ ರೀತಿ ನಮ್ಮೆಲ್ಲ ಮಾಧ್ಯಮಿಕರು ನೀವೆಲ್ಲರಿಗೂ ಕೂಡ ಸಹಕಾರ ಕೊಟ್ಟಿದ್ದೀರಿ, ಇದುವರೆಗೂ ಕೊಡ್ತಾ ಇದ್ದೀರಾ. ನಾನು ಅತಿ ಹೆಚ್ಚಾಗಿ ಮಾಧ್ಯಮಗಳನ್ನ ಓದ್ತಾ ಇರ್ತೀನಿ, ನ್ಯೂಸ್ಗಳು ಕೇಳ್ತಾ ಇರ್ತೀನಿ, ನೋಡ್ತಾ ಇರ್ತೀನಿ. ಬಟ್ ನನಗೆ ಅಪಾರವಾದ ನಿಮ್ಮ ಮೇಲೆ ಗೌರವ ಇದೆ. ಯಾಕೆಂದರೆ ನೀವು ಒಂದು ಮಳೆ ಅನ್ನಲ್ಲ, ಒಂದು ಚಳಿ ಅನ್ನೋದಿಲ್ಲ, ಒಂದು ಬಿಸಿಲು ಅನ್ನೋದಿಲ್ಲ. ಪ್ರತಿ ಹೆಜ್ಜೆಜ್ಜೆನೂ ನೀವು ಕೂಡ ಈ ರಾಜ್ಯಕ್ಕೆ ಏನು ಬೇಕು, ಈ ದೇಶದ ಏನು ನಡೀತಾ ಇದೆ, ಇದ್ರ ಬಗ್ಗೆ ಎಲ್ಲ ನೀವು ತೋರಿಸ್ತಾ ಇರ್ತೀರಾ. ನಿಜವಾಗ್ಲೂ ನನಗೆ ತುಂಬ ಖುಷಿ. ಯಾಕೆಂದರೆ ನಾವೆಲ್ಲ ನೋಡಿ ಒಂದು ಸಲ ಮನೆಗೆ ಹೋಗ್ತಾ ಇರ್ತೀವಿ, ಎ ಸಿಲಿ ಇರ್ತೀವಿ, ಮತ್ತೊಂದು ಕಾರಾಗಿ ಹೋಗ್ತಾ ಇರ್ತೀವಿ, ಏನಾಗುತ್ತೆ. ಬಟ್ ನೀವು ಆಗಲ್ಲ. ಪ್ರತಿ ಇವತ್ತು ಟೆಂಪ್ರೇಚರ್ ಹೇಗಿದೆ ಅಂತ ಗೊತ್ತಿದೆ ನಿಮಗೆ. ಪ್ರತಿ ಹೆಜ್ಜೆಲ್ಲೂ ಕೂಡ ನಿಮ್ಮದು ಅಷ್ಟು ಶ್ರಮ ಇದೆ. ದಯವಿಟ್ಟು ನಿಮಗೆಲ್ಲ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ, ನಮ್ಮ ಚಿತ್ರನ ಅದ್ಭುತವಾಗಿ ನಡೆಸ್ಕೊಂಡು ಕೊಡಬೇಕಾಗಿರೋ ಜವಾಬ್ದಾರಿ ನಿಮ್ಮದು. ಈ ಸಮಯದಲ್ಲಿ ನೀವೆಲ್ಲರೂ ಕೂಡ ನಮಗೆ ಸಹಕಾರ ಮಾಡಿ ಈ ಚಿತ್ರನ ಯಶಸ್ಸುಗೊಳಿಸ್ಕೊಡಿ ಅಂತ ನಾನು ಈ ಸಂದರ್ಭಕ್ಕೆ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.